ವಿಧಾನಸೌಧ ಮುತ್ತಿಗೆಯ ನಂತರ ಇದೀಗ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಬಿಜೆಪಿ ಮತ್ತೊಂದು ತಂಡ ಪ್ರೊಟೆಸ್ಟ್ ಮಾಡ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನು ಪಡೆಯಲೇಬೇಕು, ಇಲ್ಲವಾದರೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಡಿಸಿಎಂ ಅಶ್ವತ್ಥನಾರಾಯಣ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಮತ್ತೊಂದು ತಂಡ. ಒಂದು ಕಡೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ವಿಧಾನಸೌಧದ ಮುತ್ತಿಗೆಯ ಯತ್ನ ಆಯಿತು. ಪೊಲೀಸರು ತಡೆದರು, ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಾಯಿತು. ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಹೋರಾಟ. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ನಾಯಕರು. ಅವರ ಏಕಮೇವ ಬೇಡಿಕೆ ಬಿ ನಾಗೇಂದ್ರ ಅವರ ರಾಜೀನಾಮೆ. ನಾಗೇಂದ್ರ ರಾಜೀನಾಮೆಯನ್ನು ನೀಡಲೇಬೇಕು, ಇಲ್ಲವಾದರೆ ಹೋರಾಟ ನಾವು ಕೈ ಬಿಡೋದಿಲ್ಲ ಅಂತ. ನಾ ಕೊಡೆ ನೀ ಬಿಡೆ ಅನ್ನುವ ರೀತಿಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವಿನ ಹಗ್ಗಜಗ್ಗಾಟ ಮುಂದುವರಿತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರೋಪಿಯಾಗಿದ್ದಂಥ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿರೋದೇ ಈ ಆಕ್ರೋಶಕ್ಕೆ ಕಾರಣ. ಹೋರಾಟವನ್ನು ಮಾಡಂತ ಕೆಲಸ ಆಗ್ತಾ ಇದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಸ್ವತಃ ಇಷ್ಟೊಂದು ಕೋಟಿಗಟ್ಟಲೆ ಹಣ, ನೂರಾರು ಕೋಟಿ ರೂಪಾಯಿ ಹಣ ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ಇವತ್ತು SC ST ಮಕ್ಕಳ ಬಡವರ ಬಾಯನ್ನು ಒಡೆದು ಮಕ್ಕಳ ಭವಿಷ್ಯನ ಕಸ್ಕೊಂಡಿರೋಂಥ ಮಂತ್ರಿ, ಇಂಥ ಮಂತ್ರಿ ಮುಂದುವರಿಬೇಕನ್ನಂತ ಪ್ರಶ್ನವನ್ನು ಕೂಡ ನಾನು ಕೇಳ್ತಾ ಇದ್ದೀನಿ. ಇದು ಯಾರ ಹಣ? ಇವತ್ತು ನೀವೆಲ್ಲರೂ ಕಟ್ಟಿದಂತ ಟ್ಯಾಕ್ಸ್ ಹಣ, ಇವತ್ತು ತೆರಿಗೆ ಹಣದಿಂದನೇ ಇವತ್ತು ಸರ್ಕಾರ ಏನು ಮಾಡಿದೆ ಅಂದ್ರೆ SC ST ಮಕ್ಕಳ ಭವಿಷ್ಯನ ಕಸ್ಕೊಂಡ ಜೊತೆಲಿ ನಮ್ಮ ತೆರಿಗೆ ಹಣ ಕೂಡ ಭ್ರಷ್ಟಾಚಾರ ಮಾಡುವಂತ ಕೆಲಸ ಇವತ್ತು ಸರ್ಕಾರ ಕೂಡ ಮಾಡಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸಾಕಷ್ಟು ಸಾಕ್ಷಿಗಳಿದಾವ. ನಾವು ಇವತ್ತು ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ವಿಧಾನಸಭೆಯನ್ನು ಮುತ್ತಿಗೆಯನ್ನು ಹಾಕಬೇಕಾಗಿದೆ. ಛಲವಾದಿ ನಾರಾಯಣಸ್ವಾಮಿಯವರು ನಾವು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ವಿಧಾನಸಭೆಯನ್ನು ಮುತ್ತಿಗೆ ಹಾಕಿ ಭ್ರಷ್ಟ ಮಂತ್ರಿ ಆದಂತ ನಾಗೇಂದ್ರನ್ನ ಕೆಳಗಿಳಿಸಬೇಕನ್ನೋ ಒತ್ತಾಯ ಮಾಡಂತ ಕೆಲಸ ಮಾಡೋಣ ಅನ್ನಂತ ರೀತಿಯಲ್ಲಿ ಹೇಳ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ. ಈಗ ನಮ್ಮ ನಾಯಕರುಗಳಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹಾಗೂ ಶ್ರೀರಾಮುಲುರವರು, ಅಶ್ವತ್ಥನಾರಾಯಣರವರು ಹಾಗೂ ಅವರ ನೇತೃತ್ವದಲ್ಲಿ ಈಗ ವಿಧಾನಸೌಧದ ಮುತ್ತಿಗೆಗೆ ನಾವೆಲ್ಲರೂ ಕೂಡ ಮುನ್ನುಗ್ಗೋಣ ಅಂತ ಹೇಳ್ತಾ ಈಗ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಹೊರಡೋಣ. ಜೈ ಕಳ್ಳ ಕಳ್ಳ. ಕಳೆದ 2 ವರ್ಷದಿಂದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ವಿವಿಧ ಇಲಾಖೆಗಳಿಂದ ಬ್ಯಾಂಕ್ ಅಕೌಂಟಿಗೆ ಹೋಗಿ ಬಂಗಾರದ ಅಂಗಡಿ ಆಯ್ತು, ಚುನಾವಣೆ ಬಳ್ಳಾರಿ ಚುನಾವಣೆಗಾಯ್ತು, ಗುಲ್ಬರ್ಗ ಚುನಾವಣೆಗಾಯ್ತು. ಎರಡು ಕಡೆಗಳಲ್ಲಿ ಪ್ರತಿಭಟನೆಯಾಗಿದ್ದನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ವಿಧಾನಸೌಧದ ಮುತ್ತಿಗೆ ಯತ್ನ ಆಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ಪದಾಧಿಕಾರಿಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು, ಜೊತೆಗೆ JDSನ ಶಾಸಕರು ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಧಾನಸೌಧದ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮುತ್ತಿಗೆ ಯತ್ನವನ್ನು ತಡೆಯೊಡ್ಡಿದ್ರು ಮಾತ್ರವಲ್ಲದೆ